ಬಿಯರ್ ಬಾಟಲ್ನಿಂದ ಶಿಕ್ಷಕನ ಮೇಲೆ ಹಲ್ಲೆ, ಆರೋಪಿ ಅರೆಸ್ಟ್. ಕೇವಲ ಕ್ರಿಕೆಟ್ ಆಟದ ವಿಚಾರವಾಗಿ ಒಡೆದ ಬಿಯರ್ ಬಾಟಲ್ನಿಂದ ಶಿಕ್ಷಕನಿಗೆ ಯುವಕನೊಬ್ಬ ಇರಿದು ಹಲ್ಲೆಗೈದಿರುವ ಘಟನೆ ಬುಧವಾರ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಳಗಿ ಎಂಬ ಗ್ರಾಮದಲ್ಲಿ ನಡೆದಿದೆ. ಹಲ್ಲೆಗೆ ಒಳಗಾದ ಶಿಕ್ಷಕರನ್ನ ರಾಮಪ್ಪ ಪೂಜಾರಿ ಎಂದು ತಿಳಿದು ಬಂದಿದೆ. ಕ್ರಿಕೆಟ್ ಬಾಲ್ ವಿಚಾರಕ್ಕೆ ಜಗಳ ತೆಗೆದು ರಾಮಪ್ಪ ಪೂಜಾರಿ ಎನ್ನುವ ಶಿಕ್ಷಕನಿಗೆ ಯುವಕ ಪವನ್ ಜಾಧವ್ ಬಾಟಲ್ನಿಂದ ಇರಿದಿದ್ದಾನೆ. ಸಾವಳಗಿ ಠಾಣೆ ಪೊಲೀಸರು ಹಲ್ಲೆ ಮಾಡಿದ ಯುವಕರನ್ನ ಅರೆಸ್ಟ್ ಮಾಡಿದ್ದಾರೆ. ಕ್ರಿಕೆಟ್ ಆಡ್ಬೇಕಾದ್ರೆ ನಾನು ಬಾಲ್ ಅವರು ಆಡಾಕಿದ್ರು, ನಾನು ಒಳಗೆ ಹೋಗಿ ಮಕ್ಕೊಂಡೆ ರೀ. ಮಕ್ಕೊಂಡಾಗ ಬಾಲ್ ಬಂದು ನನಗೆ ಬರೀತು. ಬರೋದು ಬಾಲ್ ಕೇಳಿದ್ರು, ನನಗೆ ಬಾಲ್ ಕೊಡಲಿಲ್ಲ ರೀ. ಆಯಿತು ಬಾಲ್ ಕೊಡೋ ರಂಡಿ ಮಗನ ಅಂತಂದ್ರೆ ನಾನು ಎಲ್ಲ ಎಲ್ಲಿ ತೀರತ್ತು ಬೇಕಾದ್ರೆ ತೊಗೊರಪ್ಪ ತಂದೆ ರೀ. ನಾಟಕ ಹರ್ಕೊಂಡು ಹಾಕಿ ಕಿಶನ್ ಬಾಯಿ ಬಂದು ಬೇಲಾದ್ರೆ ಹಿಂಗೆ ನಮ್ಮ ಅಕ್ಕ ಬಂದು ಹಿಂಗ್ಯಾಕಂದ್ರೆ ಅವ ರಂಡಿ ಮಗ ಬಾಲ್ ಕೊಡೋಲ್ಲ ಒಳಗೆ ಕೂತಾನೆ ಹಂಗಾಗಿ ಬೇಚಾರ ಮಾಡ್ದ. ನಾವು ಹೊರಗೆ ಬಂದು ಬೆಳ್ಕೊಂಡು ಮತ್ತೆ ಇಲ್ಲಪ್ಪ ನಿನಗೇನು ಬೇಕು ಅಷ್ಟೇ ಹೇಳು ಅಂದಾಗ ಹೊಟ್ಟೆ ಬೆಳೆದ್ರು ನೀವು ರಕ್ತ ಕುಡಿತು ಹಾಗೆ ಆಯ್ತು ಬಾಯಿ ಆಯ್ತು. ಬಟ್ ನಾವು ಏನೂ ಬೇಲಿಲ್ಲ. ನಮ್ಮ ಅಕ್ಕನ ಅವ್ನು ಬೇರೆ ಅಲ್ಲ ನನಗೆ ಹೇಳಿದ್ರೆ ನಾನು ಕೊಡ್ತಿದ್ದೆಲ್ಲ ಬೋಲ ನೀವು ಹಂಗಾಕೆ ಇದು ಮಾಡಿದ್ವಿ ಬಡ್ಡಿ ಹಾಕಿದ್ರಿ ಅಂತ ಅಕ್ಕ ಕೇಳಿದ್ರೆ ಅವ್ರಿಗೆ ನಮ್ಮ ಅಕ್ಕ ಬೇರೆ ಬಾಯಿಗಳ ನನಗೂ ಬೇಯತ್ತ. ನನಗೇನಂದ್ರೆ ಎಲ್ಲಿ ರಕ್ತ ಕುಡಿತೀನಿ ನೀನಂತ ರಕ್ತ ಕುಡಿಯೋರು ಭಾಳ ನೋಡೇನಪ್ಪ ಹೋಗಿ ಕುಡಿಯೋರ್ಸೋಣ ಇಷ್ಟೊಂದು ಮಾತು ಬೈಗಳು. ನಾನು ಬೇಯ್ದು ಇದು ಒಂದೇ ಬೈಗಳು ರೀ. ಈ ಬೈಗಳು ಬಿಟ್ಟು ಬೇರೆ ಬೈಗಳು ನಾವು ಬೇಯ್ದಿಲ್ಲ. ಮುಂದೆ ಎಷ್ಟೋ ತನಕ ವಾದ ಹಾಕಿದ. ಬಟ್ ಅವ್ರಿಗೇನು ಇಲ್ಲ. ನಮ್ಮ ಅಕ್ಕ ಅಂತಿದ್ರೆ ಅವ್ರಿಗೆ ಜಗಳ ಇತ್ತು. ನಾನು ನೋಡಿಬಿಟ್ಟು ಎಲ್ಲ ಕುಡಿಯೋದು ಹಿರಿಯಾರ ಶಾಂತ ಮಾಡಿ ಕಳಿದ್ರು. ಅದು ಮರುದಿವ್ಸ ಏನಪ್ಪ ಅಂತಂದ್ರೆ ನಿನ್ನೆ 2:30 ಸುಮಾರು ಸ್ಯಾರಿಯೊಳಗೆ ನಾವು ವರ್ಕ್ ಮಾಡುವಂಥ ಸಮಯದೊಳಗೆ ಬಂದು ಏಕಾಏಕಿ ಹಲ್ಲೆ ಮಾಡಿದ್ರಿ. ಬಂದು ನನಗೆ ಎದಕ್ಕೆ ಬಂದಿಪ್ಪ ಅಂತ ಕೇಳಿದಾಗ ಸಾರಿ ಕೇಳೋಕೆ ಬಂದಿನಿ ಅಂತ ಪ್ರಶ್ನೆ ಮಾಡಿದ್ರಿ. ಆಯ್ತಲ್ಪ ನಾನು ಅದು ಮನುಷ್ಯ ಇಟ್ಕೊಂಡಿಲ್ಲ ತಿರುಗಿಸಬೇಡ ಹೋಗ್ಬೋದು ನನಗೆ ಇಲ್ರಿ ಮಾತಾಡ್ತಾನು ಅಂದ. ಆಯ್ತಲ್ಪ ಅಂತ ಒಳಗೆ ಕರೆದ್ರಿ. ಒಳಗೆ ಕರೆದು 2 ಮಾತು ಮಾತಾಡೋದು ಅದು ಸಾರಿ ಅಂತಂದ್ರಿ. ಸಾರಿ ಅಂತ ಬಲ್ಯಕ್ಕೆ ಚಲೋ ಬಂದ್ರಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.